ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ಅಮ್ಮನ ಆಶಯ ಕಾರ್ಯಕ್ರಮದ ಸ್ಪರ್ಧೆಯಿಂದ ಇಂದು ನಮ್ಮ ಪ್ರೀತಿಯ ಗಾಯಕರು, ಸ್ನೇಹಿತರು, ಆತ್ಮೀಯ ಮಿತ್ರರಾದಂತಹ ಸನ್ಮಾನ್ಯ ನಂದಕುಮಾರ್ ಅವರಿಗೆ ಜನ್ಮದಿನದ ಒಂದು ಹಾರ್ದಿಕ ಶುಭಾಶಯದೊಂದಿಗೆ ಈಗ ಕೇಕ್ ಕಟ್ ಮಾಡೋದೊಂದಿಗೆ ಈ ಒಂದು ಜನ್ಮದಿನದ ಒಂದು ಹಾರ್ದಿಕ ಶುಭಾಶಯಗಳನ್ನು ಆಚರಿಸೋಣ. ಮನುಷ್ಯನ ಜೀವನದಲ್ಲಿ ಹುಟ್ಟಬಾರದು ಬರೋ ಜಾತಕ್ಕೆ ತಂದೆ ತಾಯಿಯನ್ನು ಜನ್ಮ ಕೊಟ್ಟಿದ್ದಾರೆ ಅಂತ ನೆನೆಸೋದಕ್ಕೆ ಜನ್ಮದಿನ ಅಂತೀವಿ. ಇದ್ರ ಜೊತೆಗೆ ಇದರ ನಂತರ ನಮ್ಮ ರಾಜೇಶ್ವರಿ, ನನ್ನ ಪ್ರೀತಿಯ ತಂಗಿ ರಾಜೇಶ್ವರಿ, ನಿರೂಪಕಿ, ಗಾಯಕಿ, ಎಲ್ಲಕ್ಕಿಂತ ಹೆಚ್ಚಾಗಿ ಮೌಲ್ಯ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು, ಅವ್ರದ್ದು ಸಹ ಒಂದು ದೊಡ್ಡ ಪಾಠ ಆಚರಿಸ್ತಾ ಇದ್ದೀವಿ. ಎಲ್ಲ ಜನ್ಮದಿನ ಆಚರಿಸಿಕೊಟ್ಟಿರ್ತಕ್ಕಂಥ ನನ್ನ ಪ್ರೀತಿ ಪಾತ್ರರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಮ್ಮನ ಆಶಯ ಕಾರ್ಯಕ್ರಮ ಮಿನುಗುತ್ತಾರೆ ಕಲ್ಪನಾ ಕರಗೆ ಕ್ಲಬ್ ವತಿಯಿಂದ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಗಾಯಕ ಗಾಯಕರಿಗೂ, ಆತ್ಮೀಯ ಮಿತ್ರರಿಗೂ, ಚಲನಚಿತ್ರ ಕಲಾವಿದರಿಗೂ, ಚಲನಚಿತ್ರ ನಿರ್ದೇಶಕರಿಗೂ, ಎಲ್ಲ ಗಾಯಕರು, ಆತ್ಮೀಯರು, ಸ್ನೇಹಿತರಿಗೂ, ಅದೇ ರೀತಿಯಲ್ಲಿ ನಮ್ಮ ಸ್ಟಾರ್ ಪಟೇಲ್ ನಾಗೇಶ್ ಪಟೇಲ್ ಅವರಿಗೂ ಸಹ ಆತ್ಮೀಯವಾದ ಹೃತ್ಪೂರ್ವಕವಾದ ಸ್ವಾಗತ. ಆನಂದ ರಂಗಪ್ಪ ಅವರಿಗೆ, ಹಿರಿಯ ನಾಯಕರಾದಂತಹ ನಾರಾಯಣ ಸ್ವಾಮಿ ಅವರಿಗೆ, ಸರ್ ನೀವು ಇಲ್ಲಿ ಬಂದಾಗ ಮುಂದೆ ಬರ್ಬೇಕು, ನೀವು ಮುಂದೆ ನಾವೀಗ ಸರ್ ನೀವು ನಾಯಕರು. ಈ ರೀತಿಯಾಗಿ ಪ್ರೀತಿ ಪೂರ್ವಕರ ಒಂದು ಜನ್ಮದಿನ ಆಚರಿಸಿಕೊಂಡಿರ್ತಕ್ಕಂತಹ ನಮ್ಮ ಸನ್ಮಾನ್ಯ ನಂದಕುಮಾರ್ ಅವರಿಗೆ ದೇವರು ಇದೇ ರೀತಿ ಆಯುಷ್ಯ ಆರೋಗ್ಯ ಕೊಡಲಿ, ಎಲ್ಲ ರೀತಿ ಹಾಡಿ ಎಲ್ಲರೂ ನಡೆಸ್ತಕ್ಕಂಥ ಜೀವನ ಕೊಡಲಿ. ದಂಪತಿಯ ಜೊತೆ ಬಂದಿದ್ದಾರೆ, ದಂಪತಿ ಜೊತೆ ನಾನು ಜನ್ಮದಿನ ಆಚರಿಸ್ಕೊಂಡಿದ್ದೀಯಲ್ಲ, ಅದಕ್ಕಿಂತ ಪುಣ್ಯಮದಿನ ಇನ್ಯಾವುದೂ ಇಲ್ಲ. ಇವರಿಗೆ ಎಲ್ಲರ ಪರವಾಗಿ, ನಮ್ಮ ಅಮ್ಮನ ಆಶಯ ಕಾರ್ಯಕ್ರಮದ ಪರವಾಗಿ, ಡಾಕ್ಟರ್ ಸುಧಾಕರ್ ಪರವಾಗಿ ಆತ್ಮೀಯವಾದ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಆಚರಿಸೋಣ. ದಯವಿಟ್ಟು ಈಗ ಕೇಕ್ ಕಟ್ ಮಾಡೋದಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಾರಾಯಣ ಸ್ವಾಮಿ ಅವರು, ಅದೇ ರೀತಿ ಸ್ಟಾರ್ ನಕ್ಷತ್ರ ಪಟೇಲ್ ಸಾರ್ ಅವರು ಬರಬೇಕು. ಸಂತೋಷ್ ಕೊಟ್ಟರೆ ವೇದಿಕೆ ಮೇಲೆ, ಯಾಕೆ ಒಬ್ಬೊಬ್ಬ ಹೆಸರು ಕುಡಿಯೋಕ್ಕಾಗಲ್ಲ. ಮಹೇಶ್ ಅಣ್ಣ, ಸ್ವಾಮಿ ರಂಗಸ್ವಾಮಿ ಅವರೇ ಬನ್ನಿ ಸರ್, ದಯವಿಟ್ಟು ವೇದಿಕೆ ಬನ್ನಿ ಸರ್. ಇನ್ನೊಂದಿಷ್ಟು ಹಾಡುಗಳಿಗೆ ಕೇಕ್ ಕಟ್ ಮಾಡೋಣ. ದಯವಿಟ್ಟು ಗಾಯಕರು ವೇದಿಸ್ಕೋಬೇಕು. ನಂದಕುಮಾರ್ ಅವರು ಮಾತಾಡ್ತಾರೆ, ನಂತರ ಹಾಡು ಕೇಕ್ ಕಟ್ಟಿಗೆ ನಂದಕುಮಾರ್ ಅವರು ಮಾತಾಡಿ. ದಯವಿಟ್ಟು ರಿಲೀಶೋಡಿ. ಹಲೋ ಮೇಡಮ್, ಏನು ಮಾತಾಡೋದು ಗೊತ್ತಿಲ್ಲ, ಬಹಳ ಸಂತೋಷ ಆಗ್ತಾ ಇದೆ. ಇದುವರೆಗೂ ಈ ಥರ ನನ್ನ ಒಂದು ಸಂದರ್ಭ ಬರಲಿಲ್ಲ. ಮೇಡಮ್ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ನಾನು ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ, ಬಹಳ ಸಂತೋಷ. ಅವ್ರು ಖುಷಿಯಾಗಿದ್ರೆ ಸಾಕು, ಯಾಕಂದ್ರೆ ಏಜೆಂಟ್ ಪರ್ಸನ್ ಪಾಪ ಬಂದು ಆಡ್ತಾರೆ, ಸೈಲೆಂಟ್ ಆಗಿ ಬಂದು ಆಡ್ಕೊಂಡು ಒಬ್ಬರೇ ಹೋಗ್ತಾ ಇದ್ರು. ಅವ್ರು ಒಳ್ಳೆ ಕಲಾವಿದರು, ಏನೋ ಅವ್ರಿಗೆ ಒಂದು ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಬರ್ತಡೇನ ಆಚರಿಸ್ತಾ ಇದ್ದೀನಿ. ನೀವೆಲ್ಲರ ಪರವಾಗಿ ನಾನು ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಎಲ್ಲರೂ ಒಂದು ಜೋರು ಚಪ್ಪಾಳೆ ತಕ್ಕಬೇಕಾಗಿ ಗೊತ್ತಿರುತ್ತೆ. ರಾಜೇಶ್ವರಿ ಮೇಡಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಹಾರ್ದಿಕ ಶುಭಾಶಯಗಳು. ಸುಧಾ ತ್ಯಾಗರಾಜ ಅವರಿಂದ ಎಲ್ಲರಿಗೂ ಆಶೀರ್ವಾದ. ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂದಕ್ಕೆ ಕಣ್ಣನ್ನು ಬೆಳೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂದಕ್ಕೆ ಕಣ್ಣನ್ನು ಬೆಳೆಸುವ ಜ್ಯೋತಿ.
ನಿನ್ನ ಮನಸ್ಸನ್ನು